ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಅನೇಕ ವಿಡಿಯೋಗಳನ್ನ ನೀವು ಈಗಾಗಲೇ ನೋಡಿದ್ದೀರಾ. ಬನ್ನಿ, ಇವತ್ತು ಇನ್ನೂ ಒಂದು ಹೊಸ ವಿಡಿಯೋದೊಂದಿಗೆ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಮತ್ತೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನದ 16ನೆಯ ಒಂದು ಸೆಷನ್ ಇವತ್ತಿನದಾಗಿದೆ. ಬನ್ನಿ, ಈ ಒಂದು ಸೆಷನ್ ಏನೇನೆಲ್ಲ ಹೊಸ ವಿಶೇಷತೆಗಳನ್ನ ಹೊಂದಿದೆ ಅಂತ ನೋಡೋಣ. ಇವತ್ತು ನಾವು ಟಾಪ್ 12 ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ತಂದಿದ್ದೀವಿ. ಕಳೆದ ತರಗತಿಯಲ್ಲಿ ಸಾಕಷ್ಟು ವಿಚಾರಗಳು, ಸುಮಾರು ಸಾಂದ್ರತೆಯ ಬಗ್ಗೆ, ಮೇಲ್ಮೈ ಎಳೆತದ ಬಗ್ಗೆ, ದ್ರವಗಳ ಮೇಲ್ಮೈ ಎಳೆತದ ಬಗ್ಗೆ, ಸ್ನಿಗ್ಧತೆ ಬಗ್ಗೆ ಮತ್ತು ಸ್ಥಿತಿಸ್ಥಾಪಕತೆ ಬಗ್ಗೆ ವಿಶೇಷವಾದ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ ಸಂಬಂಧಿಸಿದ ಟಾಪ್ 12 MCQಗಳನ್ನ ನಾವು ಇವತ್ತು ನೋಡೋಣ. ಬನ್ನಿ, ಮೊದಲನೇ ಪ್ರಶ್ನೆ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಯಾವುದರ ಏಕಮಾನವಾಗಿದೆ? ಚಾಯ್ಸಸ್: ಸಾಂದ್ರತೆ, ಮೇಲ್ಮೈ ಸೆಳೆತ, ವೇಗೋತ್ಕರ್ಷ, ಒತ್ತಡ. ಇಲ್ಲಿರುವಂತಹ ಚಾಯ್ಸಸ್: ಸಾಂದ್ರತೆ ಅಂದ್ರೆ ಡೆನ್ಸಿಟಿ, ಮೇಲ್ಮೈ ಸೆಳೆತ ಈಗಾಗಲೇ ನಿಮ್ಗೆ ಗೊತ್ತಿದೆ, ಸರ್ಫೇಸ್ ಟೆನ್ಷನ್, ವೇಗೋತ್ಕರ್ಷ ಅಂದ್ರೆ ಆಕ್ಸೆಲರೇಷನ್, ಮತ್ತು 4ನೇದು ಒತ್ತಡ, ಪ್ರೆಷರ್. ಹಾಗಾದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಯಾವುದರ ಏಕಮಾನವಾಗಿದೆ? ಇಲ್ಲಿ ನ್ಯೂಟನ್ ಅನ್ನೋ ಒಂದು ಬಳಕೆ ಇದೆ ಮತ್ತು ಮೀಟರ್ ಸ್ಕ್ವೇರ್ ಅನ್ನೋದು ಒಂದು ಬಳಕೆ ಇದೆ. ಇದು ಕ್ಲೂ. ಸರಿಯಾದ ಉತ್ತರ ಒತ್ತಡ ಅಥವಾ ಪ್ರೆಷರ್. ಬನ್ನಿ, ಇದರ ವಿವರಣೆಯನ್ನ ನೋಡೋಣ. ಸಾಂದ್ರತೆ ಅನ್ನೋದು, ಡೆನ್ಸಿಟಿ ಅನ್ನೋದು ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅನ್ನೋದ್ರ ಬಗ್ಗೆ ನಾವು ಕಳೆದ ಸೆಷನ್ ಅಲ್ಲಿ ಚರ್ಚೆ ಮಾಡಿದ್ವಿ ಅಲ್ವಾ? ಮಾಸ್ ಅಂತಂದ್ರೆ ಇಲ್ಲಿ ಏನಿರ್ಬೇಕು? kg ಇರ್ಬೇಕು. ವಾಲ್ಯೂಮ್ ಅಂದ್ರೆ ಮೀಟರ್ ಕ್ಯೂಬ್ ಅಂತ ಇರಬೇಕು. ಹಾಗೆ ಮೇಲ್ಮೈ ಸೆಳೆತದ ಏಕಮಾನ ನ್ಯೂಟನ್ ಪರ್ ಮೀಟರ್ ಅಂತ ಆಗಿರುತ್ತೆ. ವೇಗೋತ್ಕರ್ಷದ ಏಕಮಾನ ವೇಗೋತ್ಕರ್ಷ ಅಂದ್ರೆ ಬದಲಾವಣೆಯ ದರ. ಯಾವುದರ ಬದಲಾವಣೆಯ ದರ? ವೇಗದ ಬದಲಾವಣೆಯ ದರ. ಹಾಗಾಗಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒತ್ತಡ ಅನ್ನೋದು P ಅನ್ನೋದು ಫೋರ್ಸ್ ಪರ್ ಯೂನಿಟ್ ಏರಿಯಾ. ಫೋರ್ಸ್ ನಾವು ಯಾವುದರಿಂದ ಅಳಿತೀವಿ? ನ್ಯೂಟನ್ ಗಳಿಂದ ಅಳಿತೀವಿ. ಏರಿಯಾ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಅಥವಾ ಮೀಟರ್ ಸ್ಕ್ವೇರ್. ಹಾಗಾಗಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅನ್ನೋದು ಪ್ರೆಷರ್ ಅಥವಾ ಒತ್ತಡದ ಏಕಮಾನವಾಗಿದೆ. ಸ್ನೇಹಿತರೆ, ನಾವು ಯಾವುದೇ MCQನ ಚರ್ಚೆ ಮಾಡುವಾಗ ಒಂದು ಸರಿ ಉತ್ತರ ಆಗಿರುತ್ತೆ, ಉಳಿದ 3 ಉತ್ತರಗಳ ಬಗ್ಗೆನೂ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೆ ಆದ್ರೆ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಮತ್ತು ಈಗಾಗಲೇ ತಿಳ್ಕೊಂಡಿರುವಂತಹ ವಿಚಾರಗಳನ್ನ ಮನನ ಮಾಡೋದಕ್ಕೂ ಅವಕಾಶ ಇರುತ್ತೆ. ಹಾಗಾಗಿ ನಾವು ಈ ಸ್ಟೈಲ್ ಅಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳನ್ನ ನೋಡೋಣ. ಬನ್ನಿ, 2ನೇ ಪ್ರಶ್ನೆ, ಕಬ್ಬಿಣದ ಒಂದು ಮೊಳೆ ನೀರಿನಲ್ಲಿ ಮುಳುಗುತ್ತದೆ ಆದರೆ ಪಾದರಸದಲ್ಲಿ ತೇಲುತ್ತದೆ. ಕಾರಣಗಳು 4 ಕೊಡಲಾಗಿದೆ. ಎ, ಕಬ್ಬಿಣದ ಸಾಂದ್ರತೆ ನೀರಿಗಿಂತ ಮತ್ತು ಪಾದರಸಕ್ಕಿಂತ ಹೆಚ್ಚು. ಕಬ್ಬಿಣದ ಸಾಂದ್ರತೆ ನೀರಿಗಿಂತ ಹೆಚ್ಚು, ಪಾದರಸಕ್ಕಿಂತ ಕಡಿಮೆ. ಸಿ, ಕಬ್ಬಿಣದ ಸಾಂದ್ರತೆ ಪಾದರಸಕ್ಕಿಂತ ಹೆಚ್ಚು, ನೀರಿಗಿಂತ ಕಡಿಮೆ. ಡಿ, ಕಬ್ಬಿಣದ ಸ್ನಿಗ್ಧತೆ ಪಾದರಸಕ್ಕಿಂತ ಹೆಚ್ಚು. ಇಲ್ಲಿ ಒಂದು ವಸ್ತು ಇನ್ನೊಂದು ವಸ್ತುವಲ್ಲಿ ಮುಳುಗುವಂತಹ ಪ್ರಶ್ನೆ ಇರೋದ್ರಿಂದ ಸದ್ಯಕ್ಕೆ ನಾವು ಸ್ನಿಗ್ಧತೆಯ ಬಗ್ಗೆ ಚರ್ಚೆ ಮಾಡುವುದು ಬೇಡ. ಹಾಗಾಗಿ ಡಿ ಆಪ್ಷನ್ ನೀವು ಸುಲಭವಾಗಿ ಎಲಿಮಿನೇಟ್ ಮಾಡಬಹುದು. ಉಳಿದದ್ದು ಇನ್ನೂ 3 ಪ್ರತಿಸ್ಪರ್ಧಿಗಳು. ಸರಿ ಉತ್ತರಕ್ಕೆ 3 ಪ್ರತಿಸ್ಪರ್ಧಿಗಳು ಇದ್ದೇ ಇದ್ದಾರೆ. ಸರಿ ಉತ್ತರ ಏನು ಅಂತ ನೋಡಿ ಆಮೇಲೆ ಅದರ ವಿಶ್ಲೇಷಣೆಗೆ ಹೋಗೋಣ. ಸರಿ ಉತ್ತರ ಕಬ್ಬಿಣದ ಸಾಂದ್ರತೆ ನೀರಿಗಿಂತ ಹೆಚ್ಚು,
ಪಾದರಸಕ್ಕಿಂತ ಕಡಿಮೆ. ಹೇಗೆ ಅಂತ ನೋಡೋಣ. ಸಾಂದ್ರತೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದನ್ನ ಡೆನ್ಸಿಟಿ ಅಂತ ಕರಿತೀವಿ. ಅದನ್ನ ರೋ ಅನ್ನೋ ಒಂದು ಗ್ರೀಕ್ ಅಕ್ಷರದಿಂದ ಗುರುತಿಸ್ತೀವಿ. ಅದು ಮಾಸ್ ಬೈ ವಾಲ್ಯೂಮ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಸ್ನಿಗ್ಧತೆಯನ್ನ ನಾವೇನ್ ಮಾಡಿದ್ವಿ, ಈಗಾಗಲೇ ಎಲಿಮಿನೇಟ್ ಮಾಡಿದ್ವಿ. ಸ್ನಿಗ್ಧತೆ ಅಥವಾ ವಿಸ್ಕೋಸಿಟಿನ ನಾವು ಎಲಿಮಿನೇಟ್ ಮಾಡಿದ್ವಿ. ಈ ವಿಸ್ಕೋಸಿಟಿ ಬಗ್ಗೆ ಚರ್ಚೆ ಬೇಡ. ಆದ್ರೆ ಪಾದರಸ, ಕಬ್ಬಿಣ, ನೀರು ಇವುಗಳ ಸಾಂದ್ರತೆ ಬಗ್ಗೆ ಚರ್ಚೆ ಮಾಡಬೇಕು. ನಮಗ್ ತಿಳಿದಿರುವಂತಹ ವಿಚಾರದ ಪ್ರಕಾರ ನಮ್ಮ ಭೂಮಿ ಮೇಲಿನ ವಸ್ತುಗಳಲ್ಲಿ ಅತ್ಯಂತ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವಂತಹ ವಸ್ತು ಅಂತಂದ್ರೆ ಪಾದರಸ. ಇಲ್ಲಿ ಕಬ್ಬಿಣದ ಒಂದು ಸಾಂದ್ರತೆ ನೀರಿಗಿಂತ ಹೆಚ್ಚು, ಆದರೆ ಪಾದರಸಕ್ಕಿಂತ ಕಡಿಮೆ. ಹಾಗಾಗಿ ಇಲ್ಲಿ ನಾವು ನೀರಿನಲ್ಲಿ ಕಬ್ಬಿಣವನ್ನ ಹಾಕಿದಾಗ ಕಬ್ಬಿಣ ಮುಳುಗತ್ತೆ. ಆದರೆ ಪಾದರಸದಲ್ಲಿ ಕಬ್ಬಿಣವನ್ನ ಹಾಕಿದಾಗ ಕಬ್ಬಿಣ ತೇಲುವಂಥದ್ದು. ಕಾರಣ ಕಬ್ಬಿಣದ ಸಾಂದ್ರತೆ ನೀರಿಗಿಂತ ಹೆಚ್ಚು, ಪಾದರಸಕ್ಕಿಂತ ಕಡಿಮೆ. ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆಯನ್ನು ತಗೊಳ್ಳೋಣ. 40 ನ್ಯೂಟನ್ ತೂಕವಿರುವ ಒಂದು ಇಟ್ಟಿಗೆಯು ಮೇಜಿನ ಮೇಲೆ ಉಂಟು ಮಾಡುತ್ತಿರುವ ಒತ್ತಡ ಎಷ್ಟು? ಇಲ್ಲಿ ಒಂದು ಇಟ್ಟಿಗೆಯ ಚಿತ್ರವನ್ನ ಕೊಡಲಾಗಿದೆ. ವಾಟ್ ಈಸ್ ದಿ ಪ್ರೆಷರ್ ಎಕ್ಸರ್ಟೆಡ್ ಬೈ ಎ ಬ್ರಿಕ್ ಆಫ್ ದ ಗಿವನ್ ಡೈಮೆನ್ಷನ್ ಆನ್ ದ ಟೇಬಲ್? ಹಾಗಾದ್ರೆ ಇಲ್ಲಿ ನಾವು ಏನೇನು ಅಂಶಗಳನ್ನ ಪರಿಗಣಿಸಬೇಕು ನೋಡೋಣ. ಉತ್ತರಗಳು: ಎ 2000 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಬಿ 5000 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಸಿ 10,000 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಡಿ 1200 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸರಿಯಾದ ಉತ್ತರ 2000 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಹಾಗಾದ್ರೆ ಈ ಉತ್ತರವನ್ನ ಪಡೆಯುವ ಬಗ್ಗೆ ಹೇಗೆ ನೋಡೋಣ ಬನ್ನಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಫೋರ್ಸ್ ಬೈ ಏರಿಯಾ ಅನ್ನೋದು ಪ್ರೆಷರ್ ಆಗಿದೆ. ಇಲ್ಲಿ ಇದರ ಫೋರ್ಸ್ ಎಷ್ಟಿದೆ? 40 ನ್ಯೂಟನ್ ಅಷ್ಟಿದೆ. ಇದು ಎಷ್ಟು ಏರಿಯಾ ಮೇಲೆ ಬೀಳ್ತಾ ಇದೆ ಅನ್ನೋದು ತುಂಬಾ ಮುಖ್ಯವಾದ ವಿಚಾರ. ಕಾರಣ ಇಲ್ಲಿರೋ ಏರಿಯಾ ಒಂದು ರೆಕ್ಟಾಂಗಲ್ ಏರಿಯಾ. ಈ ರೆಕ್ಟಾಂಗಲ್ ನ ಉದ್ದ 20 ಸೆಂಟಿಮೀಟರ್ ಮತ್ತು ಅಗಲ 10 ಸೆಂಟಿಮೀಟರ್ ಆಗಿದೆ. ಹಾಗಾಗಿ ಇದರ ಏರಿಯಾ ಎಷ್ಟಾಗತ್ತೆ? 20 × 10 ಇಲ್ಲಿ ಬರ್ದಿದ್ದೀವಿ. ಇದು ಸೆಂಟಿಮೀಟರ್ಗಳಾಗಿರೋದ್ರಿಂದ ಇದನ್ನ ಮೀಟರ್ ಆಗಿ ಪರಿವರ್ತನೆ ಮಾಡಲಾಗಿದೆ. ಇಲ್ಲೂ ಮೀಟರ್ ಆಗಿ ಪರಿವರ್ತನೆ ಮಾಡಲಾಗಿದೆ. ಹಾಗಾದ್ರೆ ಉತ್ತರ ಏನಾಯ್ತು? ಇಲ್ಲಿ 10⁻²-2 -2 10⁴ ಇಲ್ಲಾಗತ್ತೆ. ಡಿವೈಡೆಡ್ ಬೈ 200. ಒಟ್ಟು ಎಷ್ಟಾಯ್ತು? 2000 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈ ಚಿತ್ರವನ್ನ ಕೊಟ್ಟಿದ್ದಕ್ಕೆ ನಾವೇನೋ ಉಳ್ಕೊಂಡ್ವಿ. ಒಂದ್ ವೇಳೆ ಚಿತ್ರನೇ ಕೊಡದೇ ಇದ್ದಿದ್ರೆ ಪ್ರಶ್ನೆ ಏನಾಗಿರೋದು? ಪ್ರಶ್ನೆಗೆ ಸರಿಯಾದ ತೂಕ ಇರ್ತಾ ಇರ್ಲಿಲ್ಲ. ಕಾರಣ ನಾನು ಆ ಇಟ್ಟಿಗೆಯನ್ನು ಹೀಗೂ ಇಡ್ಬೋದಾಗಿತ್ತು. ಹೀಗಿಟ್ಟಾಗ್ಲೂ ಅದರ ವೆಯ್ಟ್ ಕಡಿಮೆ ಆಗಲ್ಲ. ಅದರ ಬದಲಾಗೋದೇನು? ಆಗ ಬದಲಾಗುವಂಥದ್ದು ಇಲ್ಲಿನ ಏರಿಯಾ. ಇಲ್ಲಿ ಏರಿಯಾ ಎಷ್ಟು ಬಂತ ಅವಾಗ ನೋಡಿ. ಇಲ್ಲಿನ ಏರಿಯಾ ನಮಗ್ ಸಿಕ್ಕಿತ್ತು 4/10. ಒಂದ್ ವೇಳೆ ಇದನ್ನೂ ಮೀರಿ ಇನ್ನೂ ಒಂದು ರೀತಿಯ ಅವಕಾಶನೂ ನಮ್ಗಿಲ್ಲಿದೆ ನೋಡಿ. ಇಲ್ಲಿನ ಅವಕಾಶನೂ ಒಂದಿದೆ. ಏನಿದೆ ಅವಕಾಶ? ಇಲ್ಲಿ ಇನ್ನೂ ಒಂದು ರೀತಿಯ ಅವಕಾಶನೂ ನಮಗ್ ಬರ್ಬೋದಿತ್ತು. ಯಾವ್ದದು? 20/4. ಈ ತರನು ನಾನು ಇಟ್ಟಿಗೆಯನ್ನ ಇಡ್ಬೋದಲ್ವಾ? ಹಾಗಾಗಿ ಪ್ರಶ್ನೆಯಲ್ಲಿ ಚಿತ್ರ ತುಂಬಾ ಮುಖ್ಯ ಆಗತ್ತೆ ಫ್ರೆಂಡ್ಸ್. ಚಿತ್ರವನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು
ಸಮರ್ಪಕವಾಗಿ ಗಮನಿಸಬೇಕಾಗತ್ತೆ. ಚಿತ್ರವನ್ನ ಗಮನಿಸಿ ನಂತರ ಉತ್ತರಕ್ಕೆ ನಾವು ಮುಂದೆ ಹೋಗ್ಬೇಕಾಗತ್ತೆ. ಅಲ್ಲಿಗೆ ನಮ್ಮ ಈ ಪ್ರಶ್ನೆ ಈ ಚಿತ್ರಕ್ಕೆ ಹೊಂದಿಕೊಂಡಂತೆ ಅಲ್ಲಿರುವಂತಹ ಏರಿಯಾ 20 × 10. ಹಾಗಾಗಿ ಉತ್ತರ 2000 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮಳೆಯ ಹನಿಗಳು ಗೋಳಾಕಾರವಾಗಿರಲು ಕಾರಣವೇನು? ಕಾರಣ 1 ನೀರಿನ ಸ್ನಿಗ್ಧತೆ, ಕಾರಣ 2 ನೀರಿನ ಸಾಂದ್ರತೆ, ಕಾರಣ 3 ನೀರಿನ ಮೇಲ್ಮೈ ಎಳೆತ ಮತ್ತು ಕಾರಣ 4 ನೀರಿನ ಸ್ಥಿತಿಸ್ಥಾಪಕತೆ. ಈ 4ರಲ್ಲಿ ಸರಿಯಾದ ಕಾರಣ ಏನು? ಸರಿಯಾದ ಉತ್ತರ ನೀರಿನ ಮೇಲ್ಮೈ ಎಳೆತ ಅಥವಾ ಸರ್ಫೇಸ್ ಟೆನ್ಷನ್. ಯಾಕೆ ಇದು ಕಾರಣ ಆಯ್ತು ನೋಡೋಣ ಬನ್ನಿ. ಈಗಾಗಲೇ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಸರ್ಫೇಸ್ ಟೆನ್ಷನ್ ಅಥವಾ ನೀರಿನ ಮೇಲ್ಮೈ ಎಳೆತದ ಬಗ್ಗೆ ತಿಳಿಸಿರೋ ಹಾಗೆ, ಮೇಲ್ಮೈ ಎಳೆತ ಅಂತಂದ್ರೆ ಇದು ಒಂದು ಕಂಟೈನರ್ ಅಂತ ನೀವು ಅನ್ಕೊಂಡ್ರೆ, ಇದು ಒಂದು ಕಂಟೈನರ್ ಅಥವಾ ಒಂದು ಪಾತ್ರೆ. ಈ ಪಾತ್ರೆಯಲ್ಲಿ ಈ ಮಟ್ಟದವರೆಗೂ ನೀರಿದೆ. ಇಲ್ಲಿ ಇರುವಂತ ಎಲ್ಲ ಅಣುಗಳು ತಮ್ಮ ಸುತ್ತಮುತ್ತ ಎಲ್ಲ ಬಲಗಳಿಂದ ಒಳಗೊಂಡಿವೆ. ಆದರೆ ಮೇಲ್ಮೈಯಲ್ಲಿರುವಂತ ಅಣುಗಳು, ಇಲ್ಲಿ ನೋಡಿ, ಇದು ಅಣು ನಂಬರ್ 1 ಮತ್ತು ಅಣು ನಂಬರ್ 2. ಈ 2 ಅಣುಗಳಿಗೆ ಮೇಲ್ಮೈಯ ಬಲ ಇಲ್ಲ. ಹಾಗಾಗಿ ಅವು ತಮ್ಮ ಎಲ್ಲ ಬಲವನ್ನು ಏನ್ ಮಾಡ್ತಾ ಇದೆ, ಕೆಳಗಡೆ ಎಳಿತಾ ಇದೆ. ಕೆಳಗಡೆ ಎಳಿತಾ ಇದೆ ಅಂತಂದ್ರೆ ಒಂದು ರಬ್ಬರ್ ಶೀಟ್ ನ ಹಾಕಿರುವ ಹಾಗೆ ಮೇಲ್ಮೈ ಇರುತ್ತೆ. ಆ ಮೇಲ್ಮೈ ಯಾಕೆ ಆತರ ಆಗತ್ತೆ ಅಂತಂದ್ರೆ ಅದು ತನ್ನ ವಿಸ್ತೀರ್ಣವನ್ನ ಅತ್ಯಂತ ಕಡಿಮೆ ಒಳಗೊಳ್ಳಬೇಕು. ಹಾಗಾಗಿ ಅತ್ಯಂತ ಕಡಿಮೆ ವಿಸ್ತೀರ್ಣ ಆಗೋದು ಯಾವಾಗ? ಒಂದು ವೃತ್ತಾಕಾರವಾದಾಗ 2 ಆಯಾಮದಲ್ಲಿ, ಅಥವಾ 3 ಆಯಾಮಕ್ಕೆ ಪರಿಗಣಿಸಿದಾಗ ಅದೇನಾಗ್ಬೇಕು, ಒಂದು ಗೋಳಾಕಾರ ಆಗ್ಬೇಕು. ಹಾಗಾಗಿ ಅದೇನಾಗತ್ತೆ, ಗೋಳಾಕಾರ ಆಗಿರುತ್ತೆ. ಆದ್ರೆ ನೀರೇನಾಗತ್ತೆ, ಭೂಮಿಗೆ ಬೀಳುವಾಗ ಈ ರೀತಿಯಾಗಿ ಗೋಳಾಕಾರದಲ್ಲಿ ಒಂದೊಂದೇ ಹನಿಯಾಗಿ ಕೆಳಗಡೆ ಬೀಳುತ್ತೆ. ಆದ್ದರಿಂದ ಮಳೆ ಹನಿಗಳು ಗೋಳಾಕಾರವಾಗಿರೋದಕ್ಕೆ ಕಾರಣ ಅದರ ಸರ್ಫೇಸ್ ಟೆನ್ಷನ್ ಆಗಿದೆ. ಬನ್ನಿ ಸ್ನೇಹಿತರೆ, 5ನೇ ಪ್ರಶ್ನೆ ತಗೊಳ್ಳೋಣ. ಯಾವುದೇ ದ್ರವದ ಮೇಲ್ಮೈ ಎಳೆತವನ್ನು, ಈಗಾಗಲೇ ನಾವು ಅದನ್ನು ಚರ್ಚೆ ಮಾಡ್ತಾ ಇದ್ವಿ, ಮೇಲ್ಮೈ ಎಳೆತವನ್ನು ಅಳೆಯುವ ಸಾಧನ ಯಾವುದು ಅಂತ ನಾವು ಗುರುತಿಸಬೇಕು. ಎ ಬಾರೋಮೀಟರ್, ಬಿ ಅನಿಮೋಮೀಟರ್, ಸಿ ಥರ್ಮೋಮೀಟರ್, ಡಿ ಸ್ಟೆಲಾಗೋಮೀಟರ್. ಇದರಲ್ಲಿ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದಪ್ಪ? ಉತ್ತರ ಸ್ಟೆಲಾಗೋಮೀಟರ್. ನೋಡಿ, ಇದು ಸ್ಟೆಲಾಗೋಮೀಟರ್ನ ಚಿತ್ರ. ಈ ರೀತಿಯಾಗಿರುವಂತಹ ಸ್ಟೆಲಾಗೋಮೀಟರ್ನ ಮೂಲಕ ಕೆಲವು ಪ್ರಯೋಗಗಳನ್ನ ಮಾಡಿ ಆ ನಂತರ ಏನ್ ಮಾಡ್ತಾರೆ, ಕೊಟ್ಟಿರುವಂತಹ ದ್ರವದ ಮೇಲ್ಮೈ ಎಳೆತವನ್ನ ಕಂಡುಹಿಡಿತಾರಂತೆ. ಹಾಗಾದ್ರೆ ಉಳಿದ ಆಪ್ಷನ್ಗಳ ಕಥೆ ಏನು? ಬಾರೋಮೀಟರ್ ಈಗಾಗಲೇ ನಾವು ಚರ್ಚೆ ಮಾಡಿದೀವಿ. ಇದು ಒತ್ತಡ ಅಥವಾ ಪ್ರೆಷರ್, ಒತ್ತಡ ಅಥವಾ ಪ್ರೆಷರ್ ನ ಅಳೆಯುವಂಥದ್ದು. ಅನಿಮೋಮೀಟರ್, ಅನಿಮೋಮೀಟರ್ ಏನ್ ಮಾಡುತ್ತೆ, ಗಾಳಿಯ ದಿಕ್ಕು ಅಲ್ವಾ. ಥರ್ಮೋಮೀಟರ್ ಏನ್ ಮಾಡುತ್ತೆ, ಉಷ್ಣ ಅಲ್ಲ, ಪರ್ಟಿಕ್ಯುಲರ್ ಆಗಿ ತಾಪಮಾನವನ್ನ ಅಳೆಯುತ್ತೆ. ಮತ್ತು ಸ್ಟೆಲಾಗೋಮೀಟರ್ ನಾವೀಗಾಗಲೇ ಚರ್ಚೆ ಮಾಡಿದ ಹಾಗೆ ಇದು ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಎಳೆತ. ಇದನ್ನ ಅಳತೆ ಮಾಡುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೀರಿನ ಮೇಲ್ಮೈ ಸೆಳೆತದ ಮೌಲ್ಯ ಎಷ್ಟು? ನಾವು ಇದುವರೆಗೂ ಮಾತಾಡ್ತಾ ಇದ್ವಿ ನೀರಿನ ಮೇಲ್ಮೈ ಸೆಳೆತ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್?
ಸರ್ಫೇಸ್ ಟೆನ್ಷನ್ ಆಫ್ ವಾಟರ್. ಇದರ ಮೌಲ್ಯ ಎಷ್ಟು? 72.8 ಮಿಲಿ ನ್ಯೂಟನ್ ಪರ್ ಮೀಟರ್, 12.8 ಮಿಲಿ ನ್ಯೂಟನ್ ಪರ್ ಮೀಟರ್, 100 ಮಿಲಿ ನ್ಯೂಟನ್ ಪರ್ ಮೀಟರ್ ಅಥವಾ 42.8 ಮಿಲಿ ನ್ಯೂಟನ್ ಪರ್ ಮೀಟರ್. ಉತ್ತರ 72.8 ಮಿಲಿ ನ್ಯೂಟನ್ ಪರ್ ಮೀಟರ್. ಇದು 72.75ರ ಸಮೀಪ ಇರೋದ್ರಿಂದ ನಾವು 72.8 ಅಂತ ಅದನ್ನೇನ್ ಮಾಡ್ತೀವಿ, ರೌಂಡ್ ಆಫ್ ಮಾಡಿ ಕೊಟ್ಟಿರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳೋಣ. ವಾಟರ್ ಹ್ಯಾಸ್ ಎ ಸರ್ಫೇಸ್ ಟೆನ್ಷನ್ 0.07275 ಜೌಲ್ಸ್ ಪರ್ ಸ್ಕ್ವೇರ್ ಮೀಟರ್. ಯಾವಾಗ 20 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 68 ಡಿಗ್ರಿ ಫ್ಯಾರನ್ಹೀಟ್ ನಲ್ಲಿ. ಏನಿದು ಜೌಲ್ ಪರ್ ಸ್ಕ್ವೇರ್ ಮೀಟರ್ ಇದೆ, ಆದ್ರೆ ನೀವ್ ಹೇಳುವಾಗ ಮಿಲಿ ನ್ಯೂಟನ್ ಪರ್ ಮೀಟರ್ ಹೇಳ್ತಾ ಇದ್ದೀರಾ. ಬನ್ನಿ ಈ ಜೌಲ್ ಪರ್ ಸ್ಕ್ವೇರ್ ಮೀಟರ್ ಅಥವಾ ಮಿಲಿ ನ್ಯೂಟನ್ ಪರ್ ಮೀಟರ್ ನ ಒಂದು ಸಂಬಂಧ ಏನಿದೆ ಅಂತ ಈ ಒಂದು ಹೇಳಿಕೆಯಿಂದ ತಿಳ್ಕೊಳ್ಳೋಣ. 0.07275 ಜೌಲ್ಸ್ ಪರ್ ಮೀಟರ್ ಸ್ಕ್ವೇರ್ ಇರೋದು. ಒಂದು ಜೌಲ್ ಅಂದ್ರೆ ವರ್ಕ್ ಡನ್, ವರ್ಕ್ ಡನ್ ಅಂದ್ರೆ ನ್ಯೂಟನ್ ಮೀಟರ್ ಅಲ್ವಾ. ಇದೇ ನ್ಯೂಟನ್ ಮೀಟರ್ ನಾನು ಏನ್ ಮಾಡ್ತಾ ಇದ್ದೀನಿ, ನ್ಯೂಟನ್ ಮೀಟರ್ ಪರ್ ಮೀಟರ್ ಸ್ಕ್ವೇರ್. 1 ಮೀಟರ್ ಇನ್ನೊಂದು ಮೀಟರ್ ಹೋಯ್ತು, 1 ಮೀಟರ್ ಇಲ್ಲಿ ಉಳ್ಕೋತು. ಹಾಗೇನೆ ಇಲ್ಲೇನ್ ಮಾಡ್ತಾ ಇದ್ದೀನಿ ನಾನು, 10⁻³ ಅಂತ ತಗೊಳ್ಳುವಾಗ 72.75 ಇಂಟು 10⁻³ ಅಂತ ಪರಿಗಣಿಸ್ತಾ ಇದ್ದೀನಿ ಇಲ್ಲಿ. ಹಾಗಾಗಿ ಈ 10⁻³ ಅನ್ನೋದು ಒಂದು ಮಿಲಿ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇದನ್ನ ಮಿಲಿ ಅಂತ ಕರೆಯೋಣ. ಆದ್ದರಿಂದ 72.75 ಮಿಲಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದು ನೀರಿಗಿರುವಂತಹ ಸರ್ಫೇಸ್ ಟೆನ್ಷನ್. ಸ್ನೇಹಿತರೆ, ಒಂದು ಕೋಟ್: ಎವ್ರಿಥಿಂಗ್ ಇಸ್ ಟೆಂಪರರಿ. ಎಮೋಷನ್ಸ್, ಥಾಟ್ಸ್, ಪೀಪಲ್ ಅಂಡ್ ಸೀನರಿ. ಡು ನಾಟ್ ಬಿಕಮ್ ಅಟ್ಯಾಚ್ಡ್, ಜಸ್ಟ್ ಫ್ಲೋ ವಿತ್ ಇಟ್. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ದೀಪದಲ್ಲಿ ಬತ್ತಿಯ ಮೂಲಕ ಎಣ್ಣೆಯು ಮೇಲಕ್ಕೇರಲು ಕಾರಣ. ದೀಪ ಮನೆಯೆಲ್ಲ ಉರಿಸ್ತಾನೆ ಇರ್ತೀವಿ, ಆದ್ರೆ ದೀಪಕ್ಕೆ ಹಾಕಿರುವಂತ ಎಣ್ಣೆ ಕೆಳಗಡೆ ಇರುತ್ತೆ, ದೀಪ ಉರಿತಾ ಇರೋದು ಮೇಲ್ಗಡೆ. ಏನಿದಕ್ಕೆ ಕಾರಣ? ಕಾರಣಗಳು ನೋಡೋಣ. ಕಾರಣ 1 ಎಣ್ಣೆಯ ಸ್ನಿಗ್ಧತೆನ, ಕಾರಣ 2 ಎಣ್ಣೆಯ ಸಾಂದ್ರತೆನ, ಕಾರಣ 3 ಲೋಮನಾಳೀಕರಣವ ಮತ್ತು ಕಾರಣ 4 ಎಣ್ಣೆಯ ಒತ್ತಡವ. ಈ 4ರಲ್ಲಿ ಸರಿಯಾದ ಉತ್ತರ ಲೋಮನಾಳೀಕರಣ. ಏನಿದು ಲೋಮನಾಳೀಕರಣ? ಬನ್ನಿ ನೋಡೋಣ. ಲೋಮನಾಳ ಅಂತಂದ್ರೆ ಕ್ಯಾಪಿಲರಿ ಟ್ಯೂಬ್ ಅಂತ. ಕ್ಯಾಪಿಲರಿ ಟ್ಯೂಬ್ ಅನ್ನೋದು ಅತ್ಯಂತ ಚಿಕ್ಕ ವ್ಯಾಸವನ್ನ ಹೊಂದಿರುವಂತಹ ಒಂದು ಟ್ಯೂಬ್, ಒಂದು ಪೈಪ್. ತುಂಬಾ ಕಡಿಮೆ ವ್ಯಾಸ, ಅತ್ಯಂತ ಕಡಿಮೆ ವ್ಯಾಸ, ತುಂಬಾ ಸಣ್ಣ ಟ್ಯೂಬ್ ಅದು. ಆ ಟ್ಯೂಬ್ ನ ನಾವೇನಾದ್ರೂ ನೀರಲ್ಲಿ ಅದ್ದಿದ್ದಾದ್ರೆ ನೋಡಿ, ತುಂಬಾ ಸಣ್ಣಗಿರೋ ಟ್ಯೂಬ್ ನೀರಿನ ಮೇಲ್ಮೈ ಇಲ್ಲಿವರೆಗೂ ಹತ್ತತ್ತೆ. ಹಾಗೆ ನೀವು ಈ ಟ್ಯೂಬ್ ನ ಸ್ವಲ್ಪ ಅಗಲ ಮಾಡಿದ್ರೆ, ಅಂದ್ರೆ ವ್ಯಾಸವನ್ನ ಸ್ವಲ್ಪ ದೊಡ್ಡದ್ ಮಾಡಿದ್ರೆ ಆಗೇನಾಯ್ತು, ಇಷ್ಟೇ ಪ್ರಮಾಣದ ನೀರು ಇಲ್ಲಿ ಹತ್ತಿರ್ಬೇಕು. ವ್ಯಾಸ ಜಾಸ್ತಿ ಆಗಿರೋದ್ರಿಂದ ಈ ಎತ್ತರ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಈ ಕ್ಯಾಪಿಲರಿ ಆಕ್ಷನ್ ಯಾವುದ್ರ ಮೂಲಕ ಆಗ್ತಾ ಇದೆ ಅಂತಂದ್ರೆ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಎಳೆತದ ಮೂಲಕ ಆಗುವಂಥದ್ದು. ಇದ್ರ ಬಗ್ಗೆ ಸಾಕಷ್ಟು ಕೆಲಸಗಳನ್ನ ಲಿಯೋನಾರ್ಡೋ ಡಾ ವಿಂಚಿ, ರಾಬರ್ಟ್ ಬಾಯ್ಲ್, ಬರ್ನಾಲಿ ಮತ್ತು ಐನ್ಸ್ಟೈನ್ ಮಾಡಿದ್ದಾರೆ. ಐನ್ಸ್ಟೈನ್ ಒಂದು ಪ್ರಬಂಧವನ್ನು ಸಹ ಮಂಡಿಸಿದ್ರಂತೆ 1900ರಲ್ಲಿ ಈ ಲೋಮನಾಳೀಕರಣ ಅಥವಾ ಕ್ಯಾಪಿಲಾರಿಟಿ ಬಗ್ಗೆ. ಹಾಗಾದ್ರೆ ಉಳಿದ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಈ ಲೋಮನಾಳೀಕರಣವನ್ನ ಎಲ್ಲೆಲ್ಲಿ ನೋಡ್ತೀವಿ? ನಂಬರ್ 1, ಬತ್ತಿ ಸ್ಟವ್ಗಳಲ್ಲಿ ಸೀಮೆ ಎಣ್ಣೆ ಮೇಲೆ ಇರುವುದು. ಹೌದು ತಾನೆ? ಸೀಮೆ ಎಣ್ಣೆನ ಕೆಳಗೆ ಹಾಕಿದ್ವಿ,
ಮತ್ತು ಬತ್ತಿಯ ಮೇಲ್ಗಡೆಗೆ ವಿಕ್ ಅಂತ ಬತ್ತಿ ಅಂತ ಕರೀತಾರೆ, ಅದನ್ನ ಮೇಲ್ಗಡೆ ತಗೊಂಡೋಗಿದ್ವಿ. ಅದರಲ್ಲಿ ನೀರು ಏರಿದ್ ಹೇಗದು? ಈ ಒಂದು ಕ್ಯಾಪಿಲರಿ ಆಕ್ಷನ್ ಇಂದ. ಬೇರುಗಳಿಂದ ನೀರು ಮರ ಎಷ್ಟೇ ದೊಡ್ಡದಾದ್ರೂ ಮೇಲಕ್ಕೆ ಹೋಗುತ್ತೆ. ಹೆಂಗ್ ಹೋಗುತ್ತೆ? ಈ ಕ್ಯಾಪಿಲರಿ ಆಕ್ಷನ್ ಇಂದ. ಬ್ಲಾಟಿಂಗ್ ಕಾಗದದಲ್ಲಿ ನೀರು ಹೇಗೆ ಹರಡ್ಕೊಳ್ಳುತ್ತೆ? ಈ ಕ್ಯಾಪಿಲರಿ ಆಕ್ಷನ್ ಇಂದ ಅಥವಾ ಲೋಮ ನಾಳೀಕರಣದಿಂದ. ಸ್ನೇಹಿತರೆ, ಒಂದಷ್ಟು ಉದಾಹರಣೆಗಳು ಈ ಒಂದು ಕ್ಯಾಪಿಲಾರಿಟಿ. ಪ್ರಶ್ನೆಯಲ್ಲಿ ಒಂದು ಉದಾಹರಣೆ ಇದೆ ಮತ್ತು ಉತ್ತರ ಹುಡುಕುವಾಗ ಉತ್ತರದ ವಿವರಣೆ ಅಥವಾ ವಿಶ್ಲೇಷಣೆಯಲ್ಲಿ ತೊಡಗುವಾಗ ಇನ್ನೊಂದಷ್ಟು ಉತ್ತರಗಳು ನಮಗೆ ಸಿಕ್ಕಿವೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಿಡಿ ಅಗಲವಾಗಿದ್ದಷ್ಟು ಚೀಲದಲ್ಲಿ ಭಾರ ಸಾಗಿಸುವುದು ಸುಲಭ. ಕಾರಣ ಏನು? ಯಾವುದೇ ಒಂದು ಬ್ಯಾಗ್ ತಗೊಳ್ಳಿ ನೀವು, ಆ ಬ್ಯಾಗಿನ ಹಿಡಿ ತುಂಬಾ ಚಿಕ್ಕದಾಗಿದ್ರೆ ಆ ಭಾರ ಎತ್ತಕ್ಕಾಗಲ್ಲ, ನಿಮ್ಮ ಕೈಯೆಲ್ಲ ಕೋರೈಸ್ಕೊಂಡು ಹೋಗುತ್ತೆ. ಅದೇ ಆ ಭಾರ ಸಾಗಿಸುವ ಚೀಲ ಅದರ ಹಿಡಿ ಸ್ವಲ್ಪ ಅಗಲ ಆದ್ರೆ ನೀವೇನ್ ಮಾಡ್ತೀರಾ? ಎತ್ಕೊಂಡು ಹೋಗೋಕ್ ಸುಲಭ ಆಗತ್ತೆ. ತಕ್ಷಣ ಏನ್ ಮಾಡ್ತಾರೆ? ಒಂದು ಕರ್ಚೀಫ್ ನ ಸುತ್ತಿ ಇಟ್ಕೋತಾರೆ. ಕರ್ಚೀಫ್ ಸುತ್ತಿ ಇಟ್ಕೊಂಡಾಗ ಅದೇನಾಯ್ತು? ಹಿಡಿ ಸ್ವಲ್ಪ ಅಗಲ ಆಯ್ತು. ಆಗ ಭಾರ ಸಾಗಿಸೋದು ಸುಲಭ ಆಯ್ತು. ಯಾಕೆ ಹಿಂಗಾಯ್ತು? ಬನ್ನಿ ಕಾರಣ ಹುಡುಕೋಣ. ಚೀಲದ ಸಾಂದ್ರತೆ ಕಡಿಮೆ ಆಗುತ್ತೆ. ಚೀಲದ ಹಿಡಿಯು ಕೈ ಮೇಲೆ ಒತ್ತಡ ಕಡಿಮೆ ಮಾಡುತ್ತೆ. ಚೀಲದ ಹಿಡಿಯು ಕೈ ಮೇಲೆ ಒತ್ತಡ ಹೆಚ್ಚು ಮಾಡುತ್ತೆ. ಚೀಲದ ಹಿಡಿಯು ಕೈ ಮೇಲೆ ಸಾಂದ್ರತೆ ಕಡಿಮೆ ಮಾಡುತ್ತೆ. ಚೀಲದ ಹಿಡಿಯು ಕೈ ಮೇಲೆ ಇದು ಒತ್ತಡ ಕಡಿಮೆ ಅಲ್ಲ, ಹೆಚ್ಚು ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಚೀಲದ ಹಿಡಿಯು ಕೈ ಮೇಲೆ ಸಾಂದ್ರತೆ ಕಡಿಮೆ ಮಾಡುತ್ತೆ. ಅದರ ಸರಿಯಾದ ಉತ್ತರ ಚೀಲದ ಹಿಡಿಯು ಕೈ ಮೇಲೆ ಒತ್ತಡ ಕಡಿಮೆ ಮಾಡುವುದು. ಒತ್ತಡ ಹೇಗೆ ಕಡಿಮೆ ಆಯ್ತು? ಬಲ ಹಾಕೋದಂತೂ ಒಂದೇ ಇದೆ, ಬಲ ಎಳಿತಾ ಇರೋದು, ಬ್ಯಾಗಲ್ಲಿ ಇರುವಂತಹ ವಸ್ತುವಿನ ಭಾರ ಮಾತ್ರ ಬದಲಾಗ್ಲಿಲ್ಲ. ಅದರ ಒತ್ತಡ ಹೇಗೆ ಕಡಿಮೆ ಆಯ್ತು? ಬನ್ನಿ ಇದ್ರ ವಿಶ್ಲೇಷಣೆ ಮಾಡೋಣ. ಮೊದಲು ನಮ್ಮ ಬ್ಯಾಗಿನ ಹಿಡಿ ಈ ಪ್ರಮಾಣದಲ್ಲಿ ಇತ್ತು ಅಂತ ಅನ್ಕೊಳ್ಳೋಣ. ನಂತರ ಏನ್ ಮಾಡಿದ್ವಿ? ನಾವು ಬ್ಯಾಗಿನ ಹಿಡಿಯನ್ನ ಈ ತರ ಮಾಡಿದ್ವಿ. ಅಂದ್ರೆ ಇಲ್ಲಿ ನಮಗ್ ಸಿಗುವಂತದ್ದು ಇಷ್ಟು ಚಿಕ್ಕದಾದ ಒಂದು ಹಿಡಿ. ಎರಡನೇ ಭಾಗದಲ್ಲಿ ನಮಗ್ ಸಿಕ್ಕಿದ್ದು ಇಷ್ಟು ಚಿಕ್ಕ ಹಿಡಿ ಅಲ್ವಾ? ಈ ಹಿಡಿಗಳಲ್ಲಿ ಆಗಿರುವಂತಹ ಬದಲಾವಣೆ ಏನು ಅಂತ ಗಮನಿಸೋಣ. ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಪರ್ ಯೂನಿಟ್ ಏರಿಯಾ. ಇಲ್ಲಿ ಏನಾಯ್ತು ನೋಡೋಣ. ಇದು ನಮ್ಮ ಏರಿಯಾ, ಒಳಗಡೆ ಇರುವಂತ ಬಲ ಒಂದೇ ಇದೆ, ಆದ್ರೆ ಏರಿಯಾ ಏನಾಗ್ತಾ ಇದೆ ಗಮನಿಸಿ. ಏರಿಯಾ ಹೆಚ್ಚಾಗ್ತಾ ಇದೆ. ಇಲ್ಲಿ ಏನಿದೆ? ಪ್ರೆಷರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಅಂದ್ರೆ ಏನಾಯ್ತು? ಏರಿಯಾ ಹೆಚ್ಚಾದ್ರೆ ಪ್ರೆಷರ್ ಕಡಿಮೆ ಆಗತ್ತೆ. ಏರಿಯಾ ಕಡಿಮೆ ಆದ್ರೆ ಪ್ರೆಷರ್ ಹೆಚ್ಚಾಗತ್ತೆ. ಅಂದ್ರೆ ಇಲ್ಲಿ ಏನಾಯ್ತು? ಏರಿಯಾ ಜಾಸ್ತಿ ಆಯ್ತು. ಏರಿಯಾ ಜಾಸ್ತಿ ಆಗ್ತಾ ಇದ್ದಾಗೆ ಒತ್ತಡ ಏನಾಗ್ಬೇಕು? ಕಡಿಮೆ ಆಗ್ಬೇಕು. ಹಾಗಾಗಿ ಏರಿಯಾನ ಜಾಸ್ತಿ ಮಾಡ್ಕೊಂಡ್ವಿ. ಆ ಏರಿಯಾನ ನಾವು ನಮಗ್ ಗೊತ್ತಿಲ್ಲದೆ ಇರೋ ಹಾಗೇನೆ ಒಂದು ಕರ್ಚೀಫ್ ಸುತ್ತೋದ್ರ ಮೂಲಕ ಜಾಸ್ತಿ ಮಾಡಿದ್ವಿ ಅಲ್ವಾ? ಇನ್ನು ಮುಂದೆ ಹೋಗಿ ಒಂದು ಸಣ್ಣ ಮರದ ಪೀಸ್ನ ಇಟ್ಕೊಂಡ್ರು ನಿಮ್ಗೆ ಅನುಕೂಲ ಆಗತ್ತೆ. ಆದ್ರೆ ಮರದ ಪೀಸ್ ಸ್ವಲ್ಪ ಭಾರ ಇರುತ್ತೆ. ಹಾಗಾಗಿ ನಾವು ಎಷ್ಟೋ ಪ್ರಿನ್ಸಿಪಲ್ಸ್ನ, ಫಿಸಿಕ್ಸ್ನ ಎಷ್ಟೋ ಪ್ರಿನ್ಸಿಪಲ್ಸ್ನ ಆಚರಣೆ ತಂದುಬಿಟ್ಟಿದೀವಿ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಅಲ್ವಾ? ಇಲ್ಲಿ ಫಿಸಿಕ್ಸ್ ನ ಅರ್ಥ ಮಾಡ್ಕೊಳ್ಳೋವಾಗ ಇನ್ನೊಂದು ತುಂಬಾ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ, ಯಾವ ಪರಿಮಾಣ ಜೊತೆಗೆ ಯಾವ ರೀತಿಯ ಸಂಬಂಧವನ್ನ ಹೊಂದಿದೆ. ಇಲ್ಲಿ ಎರಡು ರೀತಿಯ ಸಂಬಂಧವನ್ನ ನಾವು ಗುರುತಿಸ್ತೀವಿ: ನೇರ ಸಂಬಂಧ ಮತ್ತು ವಿಲೋಮ ಸಂಬಂಧ. ಈ ನೇರ ಮತ್ತು ವಿಲೋಮ ಸಂಬಂಧಗಳು ಇವೆರಡನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾದ್ರೆ ನಮಗೆ ಫಿಸಿಕ್ಸ್ ತುಂಬಾ 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 ಈಸಿ ಆಗ್ಬಿಡುತ್ತೆ.
ಹಾಗಾಗಿ ಈ ನೇರ ಮತ್ತು ವಿಲೋಮ ಸಂಬಂಧಗಳನ್ನ ನಾವು ಎಲ್ಲ ರೀತಿಯಲ್ಲೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ನಿಮ್ಗೊಂದು ಸೂತ್ರ ಇದೆ ಅಂತಂದ್ರೆ ಆ ಸೂತ್ರದಲ್ಲಿ ಬಂದಿರುವಂತ ಎಲ್ಲ ಭೌತ ಪರಿಮಾಣಗಳು ಒಂದು ಇನ್ನೊಂದನ್ನ ಹೇಗೆ ಅವಲಂಬಿಸಿವೆ ಅನ್ನೋದನ್ನ ಸ್ವಲ್ಪ ನೀವು ವಿಶ್ಲೇಷಣೆಗೆ ತೊಡಗಿಸ್ಕೊಳ್ಳಿ. ಆಗ ಉತ್ತರ ತಾನಾಗ್ತಾನೆ ಸಿಗ್ತಾ ಹೋಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ರಂಧ್ರದಿಂದ ಹೊರಬರುವ ನೀರು ಅತ್ಯಂತ ದೂರ ಚಲಿಸುವುದು? ಇಲ್ಲಿ ಒಂದು ಕಂಟೈನರ್ ಅಲ್ಲಿ ನೀರು ಹಾಕಿದೆ, 3 ಹೋಲ್ಗಳನ್ನ ಮಾಡಲಾಗಿದೆ, H1, H2 ಮತ್ತು H3 ಅಂತ. ಹಾಗಾದ್ರೆ ಯಾವ ಕಂಟೈನರ್ ಇಂದ ಯಾವ ರಂಧ್ರದಿಂದ ಹೊರ ಬರ್ತಾರೋ ನೀರು ತುಂಬಾ ದೂರಕ್ಕೆ ಚಿಮ್ಮತ್ತೆ ಅಥವಾ ಚಲಿಸುತ್ತೆ? H1, H2, H3 ಅಥವಾ ಎಲ್ಲದರಲ್ಲಿಯೂ ಸಮನಾಗಿರುತ್ತದೆ? ಉತ್ತರ H3. ಯಾಕೆ ಇದು H3? ನೋಡೋಣ ಬನ್ನಿ. ಈಗ H1 ರಂಧ್ರದ ಮೇಲ್ಗಡೆ ಎಷ್ಟು ಪ್ರಮಾಣದ ನೀರಿದೆ ಅದು ಇಲ್ಲಿ ಚಿತ್ರದಲ್ಲಿ ಕೊಡಲಾಗಿದೆ. ಹಾಗೇನೆ H2 ರಂಧ್ರದ ಮೇಲ್ಗಡೆ ಎಷ್ಟು ಪ್ರಮಾಣದ ನೀರಿದೆ ಇಲ್ಲಿ ಚಿತ್ರವನ್ನ ಕೊಡಲಾಗಿದೆ. ಹಾಗೆ H3 ರಂಧ್ರದ ಮೇಲ್ಗಡೆ ಎಷ್ಟು ಪ್ರಮಾಣದ ನೀರಿದೆ ಇಲ್ಲಿ ಕೊಡಲಾಗಿದೆ. ಇವೆಲ್ಲವನ್ನು ನಾವು ಹೋಲಿಕೆ ಮಾಡಿದಾಗ ಯಾವ ರಂಧ್ರದ ಮೇಲ್ಗಡೆ ಹೆಚ್ಚಿನ ನೀರು, ಹೆಚ್ಚಿನ ಬಲ ಆಕ್ಟ್ ಆಗ್ತಾ ಇದೆ ಅಂದ್ರೆ ಅದು H3. ಹೌದಾ? ಅಂದಮೇಲೆ ಫೋರ್ಸ್ ಯಾವುದ್ರಲ್ಲಿ ಜಾಸ್ತಿ ಇದೆ? H1, H2, H3. H3 ನಲ್ಲಿ ಫೋರ್ಸ್ ಜಾಸ್ತಿ ಇರೋದ್ರಿಂದ H3 ಮೂಲಕ ಹೊರಡೋ ನೀರು ಹೆಚ್ಚು ದೂರ ಚೆಲ್ಲುತ್ತೆ. ಅದು ಈ ಚಿತ್ರದ ಮೂಲಕ ವೇದ್ಯವಾಗುತ್ತೆ ನೋಡಿ. ಒಂದು ವೇಳೆ ಇನ್ನೂ ಒಂದು ರಂಧ್ರ H4 ನಾವು ಇಲ್ಲಿ ಕೊರೆದಿದ್ದಾದ್ರೆ ನೀರು ಎಲ್ಲಿ ಹೋಗ್ಬೋದು? ನೀರು ಇಲ್ಲಿವರೆಗೂ ಹರಡಬಹುದು. ಸ್ನೇಹಿತರೆ, ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಜೊತೆಗೆ ಒಂದು ವೇಳೆ ಇನ್ನೊಂದು ರಂಧ್ರವನ್ನ ಇಲ್ಲಿ ಕೊರೆದಿದ್ದಾಗಿದ್ರೆ ಆ ನೀರೇನಾಗ್ತಿತ್ತು? ಇಲ್ಲೇ ಬರ್ತಿತ್ತು. ಇದು ಕೊಟ್ಟಿರುವಂತಹ ಒಂದು ಚಿತ್ರಕ್ಕೆ ನಾವು ವಿಶ್ಲೇಷಣೆಗಳನ್ನ ಮಾಡುವಂಥದ್ದು. ಬನ್ನಿ ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಸ್ನಿಗ್ಧತೆಯ ಏಕಮಾನ ಯಾವುದು? ಸ್ನಿಗ್ಧತೆ ಅಥವಾ ವಿಸ್ಕೋಸಿಟಿ. ವಿಸ್ಕೋಸಿಟಿಯ ಏಕಮಾನ ಯಾವುದು? ಪಾಯಿಸ್, ಪಾಸ್ಕಲ್ ಸೆಕೆಂಡ್, ಹರ್ಟ್ಸ್, ಕ್ಯಾಂಡೆಲಾ. ಇವ್ 4ರಲ್ಲಿ ಉತ್ತರ ಪಾಸ್ಕಲ್ ಸೆಕೆಂಡ್. ಬನ್ನಿ ಇದರ ಒಂದು ಇತಿಹಾಸವನ್ನ ಸ್ವಲ್ಪ ಕೆಣಕೋಣ. ಈ ವಿಸ್ಕೋಸಿಟಿ ಅಥವಾ ಸ್ನಿಗ್ಧತೆಯ ಹಿಂದೆ ಕೆಲಸ ಮಾಡಿರುವಂತಹ ಒಬ್ಬ ವ್ಯಕ್ತಿ ಜೀನ್ ಲಿಯೋನಾರ್ಡೋ ಮೇರಿ ಪಾಯ್ಸಲ್. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಸ್ಟೋಕ್ ಅಂತ. ಪಾಯ್ಸಲ್ಸ್ ಲಾ, ಸ್ಟೋಕ್ಸ್ ಲಾ ನಾವೆಲ್ಲ ವಿಸ್ಕೋಸಿಟಿನಲ್ಲೇ ಕಲಿಯುವಂಥದ್ದು. ಈ ಪುಣ್ಯಾತ್ಮ 1797ರಿಂದ 1869ರಲ್ಲಿ ಜೀವಿಸಿದ್ದ. ಇದು ಅವರ ಚಿತ್ರ. ಇವರು ಫ್ರೆಂಚ್ ವಿಜ್ಞಾನಿ ಮತ್ತು ತತ್ವಜ್ಞಾನಿ ಆಗಿದ್ರು. ಈ ವಿಸ್ಕೋಸಿಟಿಯ ಏಕಮಾನವನ್ನಾಗಿ ಪಾಯ್ಸಲ್ ಅನ್ನ ಬಳಸಬೇಕು ಅಂತ ಎಷ್ಟೋ ಸರಿ ಮೆಮೊರೆಂಡಮ್ ಕೊಟ್ರು. ಆದ್ರೂ ಸಹ ಕೆಲವು ಕಡೆ ಇದನ್ನ ಬಳಸಿ, ಕೆಲವು ಕಡೆ ಬಳಸದೇ ಇರೋ ಹಾಗಾಗೋದು. ಆದ್ರಿಂದ ಪಾಯ್ಸಲ್ ಅನ್ನೋದು ಪ್ರಪೋಸ್ ಮಾಡಿರುವಂತ ಒಂದು ಯೂನಿಟ್ ಆಗಿತ್ತು. ಆದ್ರೆ ಪಾಸ್ಕಲ್ ಸೆಕೆಂಡ್ ಈಗಲೂ ಸಹ SI ಯೂನಿಟ್ ಆಗಿದೆ. ಇದು ನಾವು ಗುರುತಿಸಬೇಕಾಗಿರುವಂಥದ್ದು. ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಒಂದು ಕಬ್ಬಿಣದ ತುಂಡಿನ ರಾಶಿ 390 kg ಮತ್ತು ಅದರ ಘನಫಲ 0.05 ಮೀಟರ್ ಕ್ಯೂಬ್. ಅದರ ಸಾಂದ್ರತೆ ಎಷ್ಟು? ಇದು ಸಾಂದ್ರತೆಯನ್ನ ಕೇಳ್ತಾ ಇರುವಂತ ಪ್ರಶ್ನೆ ಆಗಿದೆ. ಹಾಗಾಗಿ ಸರಿಯಾದ ಉತ್ತರ ಏನಿದೆ ನೋಡೋಣ. 7800 kg per ಮೀಟರ್ ಕ್ಯೂಬ್. 4 ಆಯ್ಕೆಗಳಲ್ಲಿ kg per ಮೀಟರ್ ಕ್ಯೂಬ್ ಇತ್ತು. ಹಾಗಾಗಿ 4 ಸಹ ಪ್ರತಿಸ್ಪರ್ಧಿಗಳಾಗಿದ್ವು. 780 kg per ಮೀಟರ್ ಕ್ಯೂಬ್, 7080 kg per ಮೀಟರ್ ಕ್ಯೂಬ್,
0.78 kg/m³. ಸ್ನೇಹಿತರೆ, ಇನ್ನೂ ಒಂದು ನಾವು ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂದ್ರೆ, ನಾವು ಕ್ಯಾಲ್ಕುಲೇಷನ್ ಮಾಡ್ಬಿಡ್ತೀವಿ, ನಮ್ಗೆ 7, 0, 8, 0 ಏನೋ ಒಂದು ಉತ್ತರ ಬರುತ್ತೆ. ಅದ್ರ ಉತ್ತರ ಮಾರ್ಕ್ ಮಾಡುವಾಗ 780 ಅಥವಾ ಇನ್ಯಾವುದೋ ಉತ್ತರವನ್ನ ಮಾರ್ಕ್ ಮಾಡ್ಬಿಟ್ಟಿರ್ತೀವಿ. ಕೆಲವೊಮ್ಮೆ ಅದು ಸರಿಯಾಗಿರುತ್ತೆ. ಈ ತರ ಕನ್ಫ್ಯೂಷನ್ಸ್ ಮಾಡೋದಿಕ್ಕೆ ಅಂತಾನೆ ಚಾಯ್ಸಸ್ ನ ಕೊಡುವಂತ ಸಂಭವನೀಯತೆ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಸ್ವಲ್ಪ ಎಚ್ಚರಿಕೆಯಿಂದ ಚಾಯ್ಸಸ್ ನ ನೋಡಿ ಮತ್ತು ಮಾರ್ಕ್ ಮಾಡುವಾಗ ಇನ್ನೊಂದಷ್ಟು ಜಾಗರೂಕರಾಗಿ ಮಾರ್ಕ್ ಮಾಡೋದು ಉತ್ತಮ. ಬನ್ನಿ, ಈ ಉತ್ತರ ಹೇಗ್ ಬಂತು ನೋಡೋಣ. ರೋ ಅಥವಾ ಸಾಂದ್ರತೆ = m/v ಅಲ್ವಾ? 390/0.05 m³. ಇಲ್ಲಿ 390 kg/0.05 ನಾನೇನ್ ಮಾಡ್ತೀನಿ, ಅದನ್ನ 5 × 10⁻² ಅಂತ ಬರಿತೀನಿ. ಅದನ್ನ ಇಲ್ಲಿ ಬರೆದಿದ್ದೀನಿ. ಈ 10⁻² ಏನಾಯ್ತು, ಅಂಶಕ್ಕೆ ಹೋದ್ರೆ 10⁻² ಆಯ್ತು. ಆಗ 390 × 10⁻² ಅಥವಾ ಫೈನಲ್ ಆಗಿ ಏನಾಯ್ತು, 78 × 10⁻² kg/m³ ಅಥವಾ 7800 kg/m³ ಆಯಿತು. ಅಂದ್ರೆ ಏನರ್ಥ, 1 ಮೀಟರ್ ಹೀಗೆ, 1 ಮೀಟರ್ ಹೀಗೆ, ಮತ್ತು 1 ಮೀಟರ್ ಹೀಗೆ, 1, 1, 1 ಈ ರೀತಿಯಲ್ಲಿ ಇಷ್ಟು ಕಬ್ಬಿಣವನ್ನ ನಾವು ತಗೊಂಡಿದ್ದಾದ್ರೆ ಅದು 7800 kg ತೂಗತ್ತಂತೆ. 1 ಮೀಟರ್ ಉದ್ದ, 1 ಮೀಟರ್ ಅಗಲ, 1 ಮೀಟರ್ ಎತ್ತರ ಇರುವಂತಹ ಒಂದು ಅಯನ್ ಬಾರ್ ಎಷ್ಟು ತೂಗತ್ತೆ? 7800 kg ತೂಗತ್ತೆ. ಇದು ಈ ಸಾಂದ್ರತೆಯ ಅರ್ಥ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಟ್ರ್ಯಾಕ್ಟರ್ಗಳಿಗೆ ಅಗಲವಾದ ಟೈರುಗಳಿರಲು ಕಾರಣವೇನು? ಅದಕ್ಕೆ ಕಾರಣ ಏನು ಅಂತ ಹುಡುಕ್ಬೇಕು. ನಾವು ಗಮನಿಸ್ತಾ ಇರೋದು ಈ ಟೈರ್. ಏನ್ ಕಾರಣ ಇರಬಹುದು? ಕೆಸರಲ್ಲಿ ಓಡಾಡುತ್ತೆ ಟ್ರ್ಯಾಕ್ಟರ್ಸು, ಹಾಗಾಗಿ ಹೂತು ಹೋಗದೆ ಸರಾಗವಾಗಿ ಚಲಿಸಲು, ವೇಗವನ್ನ ಹೆಚ್ಚಿಸಲು, ಡೀಸೆಲ್ ಮತ್ತು ಪೆಟ್ರೋಲ್ನ ಉಳಿಸೋದಿಕ್ಕೆ, ಪೆಟ್ರೋಲ್ ಬಳಕೆ ಕಡಿಮೆ ಮಾಡೋದಿಕ್ಕೆ, ಮತ್ತು ಮಣ್ಣಿನ ಸಾಂದ್ರತೆಯನ್ನ ಕಡಿಮೆಗೊಳಿಸೋದಿಕ್ಕೆ. ಇದರಲ್ಲಿ ಸರಿಯಾದ ಉತ್ತರ ಹೂತು ಹೋಗದೆ ಸರಾಗವಾಗಿ ಚಲಿಸಲು. ಹೆಂಗಿದನ್ನ ಅರ್ಥ ಮಾಡ್ಕೊಳ್ಳೋದು? ಬನ್ನಿ ನೋಡೋಣ. ಇಲ್ಲೊಮ್ಮೆ ಮತ್ತೆ ನಾವೇನ್ ಮಾಡ್ಬೇಕು, ಪ್ರೆಷರ್ = ಫೋರ್ಸ್ ಬೈ ಏರಿಯಾನ ಮತ್ತೊಮ್ಮೆ ಗಮನಿಸಬೇಕು. ಇಲ್ಲಿ ಏನಾಗ್ತಾ ಇದೆ, ಟ್ರ್ಯಾಕ್ಟರ್ ಅನೇಕ ಕಡೆ ಅಂದ್ರೆ ಜೌಗು ಪ್ರದೇಶಗಳಿರೋ ಕಡೆ ಹೋಗ್ತಾ ಇರತ್ತೆ. ಅಲ್ಲಿ ಟ್ರ್ಯಾಕ್ಟರ್ನ ಭಾರದಿಂದ ಏನಾದ್ರೂ ಆ ಟ್ರ್ಯಾಕ್ಟರ್ನ ಚಕ್ರಗಳು ಸಿಕ್ಕಾಕೊಂಡಿದ್ದಾಗ್ಬಿಟ್ರೆ ಏನಾಗತ್ತೆ, ಅದನ್ನ ಎತ್ತೋದು ಕಷ್ಟ. ಇರ್ಲಿ, ಸಿಕ್ಕಾಕೊಳ್ಳದೆ ಇರೋದಕ್ಕೆ ಇನ್ನೂ ಒಂದು ಮೆಕ್ಯಾನಿಸಮ್ ಇದೆ ಅದರಲ್ಲಿ. ಹಾಗಾಗಿ ಏನ್ ಮಾಡ್ತಾರೆ, ಪ್ರೆಷರ್ ಕಡಿಮೆ ಮಾಡ್ಬೇಕು. ಅದಕ್ಕೆ ಏನ್ ಮಾಡಿದ್ರು, ಏರಿಯಾನ ಜಾಸ್ತಿ ಮಾಡಿದ್ರು. ಚಿಕ್ಕ ಟೈರ್ ಆದ್ರೆ ಇಷ್ಟಿರುತ್ತೆ, ಅದೇ ದಪ್ಪ ಟೈರ್ ಆದ್ರೆ ಇಷ್ಟಿರುತ್ತೆ. ಹಾಗೇನಾಯ್ತು, ಇಲ್ಲಿ ವಿಸ್ತೀರ್ಣ ಜಾಸ್ತಿ ಆಯ್ತು. ವಿಸ್ತೀರ್ಣ ಜಾಸ್ತಿ ಆಗಿದ್ರಿಂದ ಟ್ರ್ಯಾಕ್ಟರ್ ಭೂಮಿಯ ಮೇಲೆ ಕೊಡ್ತಾ ಇರುವಂತ ಒತ್ತಡ ಏನಾಯ್ತು, ಕಡಿಮೆ ಆಯ್ತು. ಆ ಕಡಿಮೆ ಒತ್ತಡದಲ್ಲಿ ಯಾವುದೇ ಕಾರಣಕ್ಕೂ ಈ ಟ್ರ್ಯಾಕ್ಟರ್ಗಳು ಕೆಸರಲ್ಲಿ ಸಿಕ್ಕಾಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇದು ನಂಬರ್ 1. ನಂಬರ್ 2, ನೀವು ಆ ಟೈರ್ನ ಟ್ರೆಡ್ಸ್ ನ ನೀವು ನೋಡಿದ್ದಾದ್ರೆ, ಏನಿದು ಟ್ರೆಡ್ಸ್ ಅಂದ್ರೆ, ಯಾವುದೇ ಚಕ್ರದ ಮೇಲೆ ಈ ತರ ಮಾರ್ಕ್ಗಳಿರುತ್ತೆ. ಇದನ್ನ ಟ್ರೆಡ್ಸ್ ಅಂತ ಕರೀತಾರೆ. ಈ ಟ್ರೆಡ್ಸ್ ಯಾಕೆ ಹಾಕ್ತಾರೆ? ಅದರಲ್ಲೂ ವಿಶೇಷವಾಗಿ ಟ್ರ್ಯಾಕ್ಟರ್ಗಳಿಗೆ ಯಾಕೆ ಅಷ್ಟು ದಪ್ಪ ಟ್ರೆಡ್ಸ್ ಇರುತ್ತೆ? ಇಲ್ಲಿ ನೋಡಿ, ಟ್ರೆಡ್ಸ್ ಎಷ್ಟು ದಪ್ಪ ಇದೆ. ಇದು ಅಷ್ಟೇ ಕೆಸರಿನ ನೀರಿನಿಂದ ಅದು ತಪ್ಪಿಸ್ಕೊಳ್ಳಕ್ಕೆ ಮಾಡಿರುವಂತ ಒಂದು ಡಿಸೈನ್. ಒಂದ್ ವೇಳೆ ನೀವು ಓಡಿಸ್ತಾ ಇರುವಂತ ಯಾವುದೇ ವೆಹಿಕಲ್ಗೆ ಈ ಟ್ರೆಡ್ಗಳೆಲ್ಲ ಅಳಸಿ ಹೋಗಿದ್ರೆ, ನೀವು ಜೋರಾಗಿ ಬ್ರೇಕ್ ಹಾಕಿದ್ದಾದ್ರೆ ಗಾಡಿಯ ಜೊತೆಗೆ ಪೂರ್ತಿಯಾಗಿ ಬ್ರೇಕ್ ಹೊಡೆದ್ಮೇಲೆ ಚಕ್ರ ನಿಲ್ಲೋದಲ್ಲ, ಚಕ್ರ ನಿಂತ ಮೇಲೂ ಸಹ ಗಾಡಿ ಚಲಿಸ್ತಿರುತ್ತೆ, ಜಾರ್ಕೊಂಡು ಹೋಗಿರುತ್ತೆ.
ಈ ಜಾರುವಿಕೆಯನ್ನ ಕಡಿಮೆ ಮಾಡಕ್ಕೆ ಮತ್ತು ನೀರಿನಿಂದ ಸುಲಭವಾಗಿ ಬೇರ್ಪಡೋದಿಕ್ಕೆ ಈ ಟ್ರೆಡ್ಸ್ ನ ಮಾಡಿರ್ತಾರೆ. ಇದು ಎರಡನೇ ಡಿಸೈನ್. ಆದ್ರೆ ಬೇಸಿಕ್ ಆಗಿ ಇದ್ರ ಚಿತ್ರ ನೋಡಿ, ಅಥವಾ ದೊಡ್ಡ ದೊಡ್ಡ ಟ್ಯಾಂಕರ್ಗಳು, ಆ ಟ್ಯಾಂಕರ್ಗಳ ಭಾರನೇ ಜಾಸ್ತಿ. ಆ ಭಾರ ಏನಾಗ್ಬೇಕು, ಸುಲಭವಾಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅಂತಂದ್ರೆ ಅಲ್ಲಿರುವಂತ ಬೇಸ್ ತುಂಬಾ ಅಗಲವಾಗಿರ್ಬೇಕು. ಹಾಗಾಗಿ ಅದರ ಚಕ್ರಗಳು ತುಂಬಾ ಅಗಲವಾಗಿರುತ್ತವೆ. ಅದಷ್ಟೇ ಅಲ್ಲ, ರೋಡ್ ರೋಲರು ಅಷ್ಟೇ ತುಂಬಾ ಭಾರ ಇರುವಂತದ್ದು. ತುಂಬಾ ಭಾರ ಇದ್ದು ಅದರ ಚಕ್ರನೂ ಅಷ್ಟೇ ತುಂಬಾ ಅಗಲವಾಗಿ ಮಾಡಿರ್ತಾರೆ. ಅದು ರೋಡ್ನ ಸಮ ಮಾಡೋದಿಕ್ಕೆ ಅಂತ ಮೇಜರ್ ಆಗಿ ಇಟ್ಕೊಂಡ್ರು ಅದರ ವೆಯ್ಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಲಿ, ಅದರ ಪ್ರೆಷರ್ ಕಡಿಮೆ ಆಗ್ಲಿ ಅಂತಾನೆ ಅದನ್ನ ಅಗಲವಾಗಿ ಮಾಡುವಂಥದ್ದು. ಇದಿಷ್ಟು ನಾವು ಇವತ್ತು ಚರ್ಚೆ ಮಾಡಿರೋಂಥ ಟಾಪ್ 12 ಅಪ್ಲಿಕೇಶನ್ ಕ್ವೆಶ್ಚನ್ಸ್. ಮತ್ತೊಂದಷ್ಟು ಹೊಸ ವಿಚಾರಗಳೊಂದಿಗೆ, ಹೊಸ ಆಲೋಚನೆಗಳೊಂದಿಗೆ ಮತ್ತು ಹೊಸ ವಿಶ್ಲೇಷಣೆಗಳೊಂದಿಗೆ ಮುಂದಿನ ಒಂದು ಸೆಷನ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ ಮತ್ತು ಧನ್ಯವಾದ.